ನಮಸ್ಕಾರ. ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭರವಸೆ ಕೇವಲ ಚಾನಲ್ ಅಲ್ಲ, ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು. ಮಕ್ಕಳು ಪರೀಕ್ಷೆ ಹತ್ರ ಬಂದಾಗ, ಫಲಿತಾಂಶದ ನಿರೀಕ್ಷೆಯಲ್ಲಿ ಇದ್ದಾಗ ಏನು ಮಾಡ್ತಾರೆ? ಏನೋ ಆತಂಕ ಆಗೋಗಿದೆ, ನಂಗೆ ತುಂಬ ಸ್ಟ್ರೆಸ್ ಆಗೋಗಿದೆ, ಊಟ ಸೇರ್ತಾ ಇಲ್ಲ, ಅಥವಾ ಪದೇ ಪದೇ ನೀರು ಕುಡಿಯೋದು, ಏನೋ ಚಡ್ಪಡಿಸೋದು, ಇವೆಲ್ಲ ಮಾಡ್ತಾರೆ. ನಾವು ಆವಾಗ ಏನು ಹೇಳ್ತೀವಿ? ಇವನಿಗೆ ಆತಂಕ ಆಗಿದೆ, ಭಯ ಆಗಿದೆ, ಏನೇನೋ ಯೋಚನೆಗಳು ಬರ್ತಾ ಇದೆ, ಹೆದರ್ಕೊಂಡಿದ್ದಾನೆ, ಆಂಗ್ಸೈಟಿ ಆಗಿದೆ, ಹೀಗೆಲ್ಲ ಹೇಳ್ತೀವಿ. ಅಂದರೆ ಮಕ್ಕಳಲ್ಲಿ ಹೀಗೆ ಆದಾಗ ನಮಗೆ ಇದು ಗಮನಕ್ಕೆ ಬರುತ್ತೆ. ದೊಡ್ಡವರಾದ ನಾವು ಕೂಡ ಆತಂಕ ಮತ್ತು ಭಯವನ್ನು ನಮ್ಮ ನಿತ್ಯ ಜೀವನದಲ್ಲಿ ಎದುರಿಸ್ತಾ ಇರ್ತೀವಿ, ಗೊತ್ತಾ? ನಮ್ಮ ಗಮನಕ್ಕೆ ಅದು ಬಂದಿರಲ್ಲ. ಎಷ್ಟೋ ಸಾರಿ ಅದರ ಸಿಂಪ್ಟಮ್ಸ್ ಗೊತ್ತಾಗಿರುತ್ತೆ, ಆದರೆ ಅದರ ಕಾರಣವನ್ನು ನಾವು ಹುಡುಕೋಕೆ ಹೋಗಲ್ಲ. ಉದಾಹರಣೆಗೆ, ಯಾಕೋ ನಿದ್ದೆ ಬರ್ತಾ ಇಲ್ಲ, ಏನೇನೋ ಯೋಚನೆ ಬರ್ತಾ ಇದೆ, ಮನಸ್ಸಿನಲ್ಲಿ ಒಂದು ರೀತಿಯ ಆತಂಕ ತಳಮಳ ಆವರಿಸ್ಕೊಂಡಿದೆ, ಏನಾಗುತ್ತೋ ಹೇಗೋ ಎನ್ನುವಂತಹ ದುಗುಡ ಕಾಡ್ತಾ ಇದೆ, ಪದೇ ಪದೇ ಮೂತ್ರ ವಿಸರ್ಜನೆ ಮಾಡಬೇಕಾಗ್ತಾ ಇದೆ, ಜೊತೆಗೆ ಹಸಿವೆ ಆಗ್ತಾ ಇಲ್ಲ, ಅಥವಾ ಹೊಟ್ಟೆಯಲ್ಲಿ ಸಂಕಟ, ವಿಪರೀತವಾದಂತಹ ಗ್ಯಾಸ್ ಆಗ್ತಾ ಇದೆ, ಏನು ಮಾಡಿದ್ರೂ ಕಡಿಮೆ ಆಗ್ತಾ ಇಲ್ಲ, ಸಣ್ಣ ಸಣ್ಣದಕ್ಕೂ ಉದ್ವೇಗಕ್ಕೆ ಒಳಗಾಗ್ತಾ ಇದ್ದೀನಿ, ಮೂತ್ರ ಕಟ್ಕೊಳ್ಳೋಕ್ಕಾಗ್ತಾ ಇಲ್ಲ, ಒಂದೇ ಎರಡೇ. ಇವೆಲ್ಲ ಮೇಲ್ನೋಟಕ್ಕೆ ಬಹಳ ಸಣ್ಣ ವಿಚಾರ ಅಂತ ಅನ್ನಿಸಬಹುದು, ಅಥವಾ ಇಂತಹ ವರ್ತನೆಗಳು, ಇಂತಹ ಒಂದು ನಡವಳಿಕೆಗಳು ಕಂಡು ಬಂದಾಗ ನಾವು ಅದಕ್ಕೆ ಬೇರೆ ಕಾರಣಗಳನ್ನೇ ಹೇಳಬಹುದು. ಆದರೆ ಇತ್ತೀಚೆಗೆ ಒಂದು ವಿಚಾರ ತುಂಬ ಸ್ಪಷ್ಟವಾಗಿ ಅರ್ಥವಾಗ್ತಾ ಇದೆ. ನಾವೆಲ್ಲರೂ ನಮ್ಮ ಬದುಕಿನಲ್ಲಿ ಒಂದಲ್ಲ ಒಂದು ಸಂದರ್ಭದಲ್ಲಿ ಆತಂಕ, ಭಯಕ್ಕೆ ಒಳಗಾಗ್ತಾ ಇದ್ದೀವಿ. ಅಂದರೆ ಆಂಗ್ಸೈಟಿಗೆ ಒಳಗಾಗ್ತಾ ಇದ್ದೀವಿ. ಈ ಆಂಗ್ಸೈಟಿ ಯಾಕಾಗ್ತಾ ಇದೆ? ಮೇಲ್ನೋಟಕ್ಕೆ ನಮ್ಗೆಲ್ರಿಗೂ ಗೊತ್ತಾಗ್ತಾ ಇದೆ. ಇದು ಯಾತಕ್ಕಾಗ್ತಾ ಇದೆ ಅಂದರೆ, ನಾವು ಮುಂದೆ ಆಗುವುದರ ಬಗೆಗೆ ಎಷ್ಟೋ ಸಂದರ್ಭದಲ್ಲಿ ವಿಪರೀತವಾಗಿ ಯೋಚಿಸ್ತಾ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ ವಯಸ್ಸಾಗ್ತಾ ಆಗ್ತಾ ಭವಿಷ್ಯದ ಬಗೆಗಿನ ನಮ್ಮ ಆಲೋಚನಾ ಕ್ರಮದಲ್ಲಿಯೇ ಒಂದು ರೀತಿಯ ಭಯ ಮತ್ತು ಆತಂಕ ಆವರಿಸ್ಕೊಳ್ತಾ ಇದೆ. ಈ ಭಯ ಮತ್ತು ಆತಂಕ ಯಾಕಾಗ್ತಾ ಇದೆ? ಇದಕ್ಕೆ ಏನು ಪರಿಹಾರ? ಯಾಕೆಂದರೆ ಭಯ ಮತ್ತು ಆತಂಕ ಹೊರಗಡೆಯ ಯಾವುದೇ ಸಂದರ್ಭಕ್ಕೆ ಇದ್ದರೂ ಅದು ಹುಟ್ಟಿಕೊಳ್ಳೋದು ಇಲ್ಲಿ ಮನಸ್ಸಿನಲ್ಲಿ, ಮತ್ತು ಅದರ ನೇರವಾದ ಪರಿಣಾಮವನ್ನು ನಾವು ದೈಹಿಕವಾಗಿ, ಮಾನಸಿಕವಾಗಿ ನೋಡ್ತೀವಿ. ಇಷ್ಟೇ ಅಲ್ಲ, ಆತಂಕ ಮತ್ತು ಭಯ ಇದ್ದಾಗ ನಮಗೆ ಬೇರೆ ಯಾವುದರ ಬಗೆಗೆ ಕೂಡ ಗಮನ ಹರಿಸೋದಕ್ಕೆ ಆಗಲ್ಲ. ನಮಗೆ ಎಲ್ಲವೂ ಇರುತ್ತೆ, ಎಲ್ಲವೂ ಇರುತ್ತೆ. ಅಕ್ಷರಶಃ ಉತ್ತಮ ಸಂಸಾರ, ಹೆಂಡತಿ ಮಕ್ಕಳು ಗಂಡ, ಬಂಧು ಬಳಗ, ಆಸ್ತಿ ಪಾಸ್ತಿ ಎಲ್ಲವೂ ಇರುತ್ತೆ. ಆದರೆ ಅದು ಯಾವುದನ್ನೂ ಕೂಡ ಸಂತೋಷದಿಂದ, ನೆಮ್ಮದಿಯಿಂದ, ಖುಷಿಯಿಂದ, ಸಂತೃಪ್ತಿಯಿಂದ ಅನುಭವಿಸೋದಕ್ಕಾಗಲ್ಲ. ನೋಡಿ, ಎಲ್ಲವೂ ಇದ್ದಾಗೂ ಕೂಡ ಅದನ್ನು ಅನುಭವಿಸಲಾರದೇ ಹೋದಂತಹ ಅಸಹಾಯಕತೆಯನ್ನು ಅನುಭವಿಸ್ತಾ ಇರ್ತೀವಿ. ಇಂಥವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಯಾಕೆ ಎಲ್ಲ ಇದ್ದು ನಮಗೆ ಸಂತೋಷ ಇಲ್ಲ? ಯಾಕೆ ಎಲ್ಲ ಇದ್ದು ನಮಗೊಂದು ನೆಮ್ಮದಿ ಇಲ್ಲ? ಯಾಕೆ ಎಲ್ಲ ಇದ್ದು ನಮಗ್ಯಾಕೆ ಸುಖ ಇಲ್ಲ? ಮನಸ್ಸಿನ ಆಳದಲ್ಲಿ ಹುದುಗಿ ಹೋದಂತಹ ಆತಂಕವೋ, ಭಯವೋ, ಗೊಂದಲವೋ, ಉದ್ವಿಗ್ನತೆಯೋ, ಅಥವಾ ನಮ್ಮ ನಡವಳಿಕೆಯಲ್ಲಿ ಆಗ್ತಾ ಇರುವ ಬದಲಾವಣೆಯೋ, ವ್ಯತ್ಯಾಸವನ್ನು ನಾವೇ ಅರ್ಥ ಮಾಡಿಕೊಳ್ಳದೆ ಹೋದರೆ, ಅದಕ್ಕೆ ನಾವೇ ಪರಿಹಾರ ಕಂಡುಕೊಳ್ಳದೆ ಹೋದರೆ, ನಾವು ಕೇವಲ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲಿತೀವಿ. ನನಗ್ಯಾಕೋ ಸರಿ ಇಲ್ಲ, ನನಗ್ಯಾಕೋ ಹೀಗಾಗ್ತಾ ಇದೆ, ನನಗೇನೋ ತೊಂದರೆ ಇದೆ ಅಂತ ಹೇಳ್ತಾ ಇರ್ತಾ ಇದ್ದೀವಿ.
ಆದರೆ ಅಂತಹ ಪರಿಹಾರದ ಮಾರ್ಗವನ್ನು ಪ್ರತಿಯೊಬ್ಬರು ಕಂಡುಕೊಳ್ಬೇಕು ಅನ್ನೋದೇ ಭರವಸೆಯ ಇಚ್ಛೆಯಾಗಿದೆ. ಸುಮ್ಮನೆ ಇಚ್ಛೆ ಆದರೆ ಏನೂ ಪ್ರಯೋಜನ ಇಲ್ಲ. ಅದಕ್ಕೆ ಏನಾದರೂ ಕಾರ್ಯಗತ ಮಾಡಲೇಬೇಕಲ್ಲ. ಹಾಗಾಗಿಯೇ ನಾವು ಒಂದು ಕಾರ್ಯಾಗಾರವನ್ನು ಆಯೋಜಿಸಿದ್ದೀವಿ. ಯಾರ ಜೊತೆಗೆ? ಡಾಕ್ಟರ್ ಉಷಾ ವಸ್ತಾರೆಯವರ ಜೊತೆಗೆ. ನ್ಯೂರೋ ಸೈಂಟಿಸ್ಟು ಮತ್ತು ಯೋಗಕ್ಷೇಮದ ಸ್ಥಾಪಕರಾಗಿರುವಂಥ ಡಾಕ್ಟರ್ ಉಷಾ ವಸ್ತಾರೆಯವರು ಭಾರತದಲ್ಲಿ ಅಪರೂಪಕ್ಕೆ ಲಭ್ಯವಾಗ್ತಾ ಇದ್ದಾರೆ ಈಗ. ಅವರು ಬಂದಂಥ ಈ ಸಂದರ್ಭದಲ್ಲಿ, ಅಮೇರಿಕದಿಂದ ಭಾರತಕ್ಕೆ ಬಂದಂಥ ಈ ಸಂದರ್ಭದಲ್ಲಿ ನಾವು ಅವರನ್ನು ಕೇಳಿಕೊಂಡ್ವಿ, ಭರವಸೆಯ ನಮ್ಮ ವೀಕ್ಷಕರಿಗಾಗಿ ಒಂದು ಕಾರ್ಯಾಗಾರವನ್ನು ಮಾಡಿಕೊಡಿ ಅಂತ. ಹಾಗಾಗಿ ಜನವರಿ 24 ಅಂದರೆ ಬರುವ 24ನೇ ತಾರೀಕು ಶನಿವಾರ ಬೆಳಿಗ್ಗೆ 9:30ರಿಂದ ಸಂಜೆ 5 ಗಂಟೆಯವರೆಗೆ ಒಂದು ಇಡೀ ದಿನ ಆಂಗ್ಸೈಟಿ ಕುರಿತಾದಂತಹ ಕಾರ್ಯಾಗಾರ ನ್ಯೂರೋಸೈನ್ಸ್ ನೆಲೆಯಿಂದ ಅರ್ಥ ಮಾಡಿಸುವಂಥ ಒಂದು ವಿಶೇಷವಾದಂತಹ ಕಾರ್ಯಾಗಾರ ಆಗಿರುತ್ತೆ. ಯಾಕೆಂದರೆ ಆತಂಕದ ಬಗೆಗೆ ಬಹಳ ಜನ ಅಯ್ಯೋ ಆತಂಕ ಮಾಡ್ಕೋಬೇಡಿ, ಹೀಗೆ ಮಾಡಿ ಹಾಗೆ ಮಾಡಿ ಅಂತ ನಮ್ಗೆ ಹೇಳಿರ್ತಾರೆ. ಅದು ಅರ್ಥವೂ ಆಗಿರುತ್ತೆ, ನಾವು ಪ್ರಯತ್ನ ಪಟ್ಟಿರ್ತೀವಿ. ಆದರೆ ಆತಂಕದ ಬಗೆಗೆ ನ್ಯೂರೋ ಸೈನ್ಸಿಂದ ಅರ್ಥ ಮಾಡಿಕೊಂಡಾಗ ಆತಂಕ ಆಗ್ತಾ ಇರುವುದರ ಬಗೆಗೆ ನಮಗೆ ಆತಂಕ ಆಗಲ್ಲ. ಓಹ್, ಇದು ಯಾಕೆ ಆಗ್ತಾ ಇದೆ ಅನ್ನೋದು ಅರ್ಥ ಮಾಡ್ಕೊಂಡ್ಬಿಟ್ರೆ ಅದನ್ನು ಹೇಗೆ ಪರಿಹರಿಸ್ಕೊಳ್ಬಹುದು ಅನ್ನೋದು ಅರ್ಥ ಆಗೋಗುತ್ತೆ. ಯಾಕೆ ಮತ್ತು ಹೇಗೆ ಎನ್ನುವುದನ್ನು ಕಂಡುಕೊಳ್ಳುವುದರ ಮೂಲಕ ಆತಂಕದಿಂದ ಹೊರಬರುವುದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ನಮ್ಮೆಲ್ಲರಿಗೂ ನಮ್ಮ ಹಕ್ಕು ಆದಂತಹ ಸಂತೋಷ, ನೆಮ್ಮದಿ ಮತ್ತು ಗುಣಮಟ್ಟದ ಜೀವನವನ್ನು ಹೊಂದುವಂಥದ್ದು. ನಮಗೆಲ್ಲರಿಗೂ ಸಂತೋಷದ, ನೆಮ್ಮದಿಯ, ಒಂದು ಸಂತೃಪ್ತಿಯ, ಗುಣಮಟ್ಟದ ಜೀವನ ಒಂದು ಬೇಕಾಗಿದೆ. ಹಾಗೆ ಬೇಕು ಅಂತ ಆದರೆ ಅದಕ್ಕೆ ನಾವು ಎಫರ್ಟ್ ಹಾಕಬೇಕಾಗಿದೆ. ಅಂಥ ಎಫರ್ಟಿನ ಒಂದು ಭಾಗವೇ ಇಂತಹ ಕಾರ್ಯಾಗಾರಗಳಲ್ಲಿ ಪಾಲ್ಗೊಳ್ಳುವಂಥದ್ದು. ಈ ಕಾರ್ಯಾಗಾರ ಬೆಂಗಳೂರಿನಲ್ಲಿ ದಿ ಗ್ರೀನ್ ಪಾತ್ ಆರ್ಗ್ಯಾನಿಕ್ ರೆಸ್ಟೋರೆಂಟಲ್ಲಿ ನಡೆಯುತ್ತೆ. ಬೆಳಿಗ್ಗೆ 9:30ರಿಂದ ಸಂಜೆ 5 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 99863 88198 94832 47714. ಆತಂಕದ ಬಗೆಗೆ, ಆಂಗ್ಸೈಟಿ ಬಗೆಗೆ, ಭಯದ ಬಗೆಗೆ ಇಷ್ಟೊಂದು ಮಾತುಗಳನ್ನು ಇವ್ರು ಯಾಕೆ ಹೇಳ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸಬಹುದು. ಆದರೆ ಮನೆಯಲ್ಲಿ ಒಬ್ಬ ವ್ಯಕ್ತಿಗೆ ಈ ರೀತಿಯಾದಂತಹ ಸಿಂಪ್ಟಮ್ಸ್ ಬಂದಾಗ ಅದು ಇಡೀ ಕುಟುಂಬದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಯಾರೋ ಒಬ್ಬರು ತುಂಬ ಆತಂಕ ಪಡುವವರಾದರೆ, ಯಾರೋ ಒಬ್ಬರು ತುಂಬ ಎಲ್ಲದಕ್ಕೂ ಹೆದರ್ಕೊಳ್ಳುವವರಾದರೆ ಇಡೀ ಮನೆಯಲ್ಲಿ ಅದು ಉಳಿದವರೆಲ್ಲರ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಇದು ಇದೆ, ನನಗೆ ಯಾಕೋ ತುಂಬ ಸಣ್ಣ ವಿಚಾರಕ್ಕೂ ಆತಂಕ ಆಗುತ್ತೆ, ಸಣ್ಣ ವಿಚಾರಕ್ಕೂ ಭಯ ಆಗುತ್ತೆ, ಇದು ನನ್ನ ಸ್ವಭಾವವೇ ಆಗಿ ಹೋಗಬಹುದು ಅಂತ ನಿಮ್ಗನ್ನಿಸ್ತಾ ಇದ್ದರೆ ಅದನ್ನು ಪರಿಹರಿಸಿಕೊಳ್ಳೋದಕ್ಕೆ ಸರಿಯಾದ ತಿಳುವಳಿಕೆಯೇ ಔಷಧವಾಗುತ್ತೆ. ಹಾಗಾಗಿಯೇ ಯೋಗಕ್ಷೇಮ ಹಮ್ಮಿಕೊಂಡಂತಹ ಜ್ಞಾನವೇ ಔಷಧಿ ಎನ್ನುವಂಥ ಒಂದು ಸೀರೀಸಿನ ಅಡಿಯಲ್ಲಿ ಈ ಕಾರ್ಯಾಗಾರವನ್ನು ಹಮ್ಮಿಕೊಳ್ತಾ ಇದ್ದೀವಿ. ದಯವಿಟ್ಟು ಇದರ ಪ್ರಯೋಜನ ಪಡ್ಕೊಳ್ಳಿ. ಸ್ಥಳ ದಿ ಗ್ರೀನ್ ಪಾತ್ ಆರ್ಗ್ಯಾನಿಕ್ ರೆಸ್ಟೋರೆಂಟ್, ಮಂತ್ರಿ ಮಾಲ್ ಮೆಟ್ರೋ ಸ್ಟೇಷನ್ ಎದುರು, ಮಲ್ಲೇಶ್ವರಂ, ಬೆಂಗಳೂರು. ಕೇವಲ 1,000 ರೂಪಾಯಿಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ